60ರ ನಂತರ ಅಧ್ಯಾತ್ಮ ಅನ್ನೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ತಪ್ಪು. ಇದು ಯಾರೋ ಇಂಥದ್ದು ಅಧ್ಯಾತ್ಮದ ವಿಷಯದಲ್ಲಿ ಪಲಾಯನವಾದವನ್ನು ಗ್ರಹಿಸಿರುವಂಥವರು ಅಥವಾ ಗ್ರಹಣ ಮಾಡಿರುವಂಥವರು ಈ ಮಾತನ್ನು ಹೇಳ್ಬೋದು. ನಮ್ಮ ಸಂಸ್ಕೃತಿನಲ್ಲಿ ನೀವು ನೋಡಿದ್ರೆ, ಭಾರತೀಯ ಸಂಸ್ಕೃತಿನಲ್ಲಿ ಎಂತಹ ವ್ಯವಸ್ಥೆ, ಒಂದು ಮಗುವಿಗೆ ಉಪನಯನ ಅಂತ ಮಾಡೋರು. ಇವತ್ತಿಗೂ ಇದೆ, ಹೆಸರಿಗಿದೆ ಅಷ್ಟೇ ಅದು, ಆಯಿತಾ. ಆ ಉಪನಯನದಲ್ಲಿ ಉಪನಯನ ಅಂದರೆ, ನಯನ ಅಂದರೆ ಕಣ್ಣು, ಉಪ ಅಂತಂದರೆ ಇನ್ನೊಂದು ಅಂತ, ಸಪ್ಲಿಮೆಂಟ್ರಿ. ನಮಗಿರುವ 2 ಕಣ್ಣಿನ ಜೊತೆಯಲ್ಲಿ 3ನೇ ಕಣ್ಣು ಅಂದರೆ ಅದು ಜ್ಞಾನದ ಕಣ್ಣು. ಅದನ್ನು ನಾವು ಆಜ್ಞಾಚಕ್ರ ಅಂತ ಕರಿತೀವಿ. ನಮ್ಮೊಳಗಡೆನೇ ಇರುವಂತಹ ಒಂದು ಶಕ್ತಿ ಅದು. ಅದನ್ನು ಕೊಡೋದಕ್ಕೋಸ್ಕರ ಒಂದು ರಿಚುವಲ್ಲು ಮತ್ತು ಪ್ರಾಕ್ಟೀಸಸನ್ನು ಇಟ್ಟು ಉಪನಯನ ಅಂತ ಕರೆದ್ರು ಅದನ್ನು. ಅಂದರೆ ಜ್ಞಾನ ಅನ್ನುವಂಥದ್ದು, ನಿಜವಾದ ಜ್ಞಾನ ಏನಿದೆ, ಹೊಟ್ಟೆಪಾಡಿಗೆ ಸಂಪಾದನೆ ಮಾಡುವ ಇನ್ಫಾರ್ಮೇಷನನ್ನು ನಾವು ಜ್ಞಾನ ಅಂತ ಕರೆಯಲ್ಲ. ಅಂತಹ ಜ್ಞಾನವನ್ನು ಪಡೆಯೋದಕ್ಕೆ 6, 7, 8ನೇ ವಯಸ್ಸೇ ಸೂಕ್ತವಾದ್ದು ಅಂತ ನಂಬಿರುವಂತಹ ಒಂದು ಸಂಸ್ಕೃತಿ ಇದು. ಹಾಗಿರುವಾಗ 60ಕ್ಕೆ ಅಧ್ಯಾತ್ಮ ಅನ್ನೋದು ಶುದ್ಧ ಸುಳ್ಳು. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಸತ್ವಯುತವಾದ ಸತ್ಯಗಳನ್ನು ನಾವು ಗ್ರಹಿಸಿದ್ದೇ ಆದರೆ ಇಡೀ ಜೀವನವನ್ನು ಬೆಳಕಿನ ಜೀವನವನ್ನಾಗಿ, ಆರೋಗ್ಯಪೂರ್ಣ ಜೀವನವನ್ನಾಗಿ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರು 60ಕ್ಕೆ ಅಧ್ಯಾತ್ಮ ಅಂತ ಹೇಳ್ತಾರೆ ಅಂತಂದರೆ, ಯಾರು ತಮ್ಮ ಇಡೀ ಜೀವನವನ್ನು ಹೊರಮುಖವಾಗಿ ಕಳಿಬೇಕು, ಭೋಗಗಳಲ್ಲೇ ತಮ್ಮನ್ನು ಮುಳುಗಿಸ್ಕೋಬೇಕು, ಯಾವುದೇ ರೀತಿಯ ತಪಸ್ಸು, ಸ್ವಾಧ್ಯಾಯ ಇವುಗಳು ಬೇಡ ಅಂತ ಅಂದ್ಕೊಳ್ತಾರೆ, ಯಾವ ರೀತಿಯ ಸಾಧನೆಗಳು ಬೇಡ ಅಂತ ಅಂದ್ಕೊಳ್ತಾರೆ, ಅದರ ಪ್ರಾಮುಖ್ಯತೆಯೇ ಅರ್ಥ ಆಗದೆ ಅಜ್ಞಾನದಲ್ಲಿರುವಂಥ ವ್ಯಕ್ತಿ ಹೇಳ್ತಾನೆ, ಎಲ್ಲ ಮಾಡಿದ್ಮೇಲೆ ಟೈಮ್ ಇದ್ದರೆ ನೋಡೋಣ ರೀ, ರಿಟೈರ್ಡ್ ಲೈಫಲ್ಲಿ ಅಧ್ಯಾತ್ಮಕ್ಕೇನಾರು. ಅದು ಏನು ಅಧ್ಯಾತ್ಮ ಅಂದರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಭಜನೆ ಕೇಳೋದು, ಯಾರೊಬ್ಬರು ಏನೋ ಒಂದಷ್ಟು ಮಾತಾಡಿದ್ದನ್ನು ಕೇಳ್ಕೊಂಡು ಬರೋದು ಸತ್ಸಂಗ ಅಂತ. ಬಟ್ ಅದರ ಇಂಪ್ಲಿಮೆಂಟೇಷನ್ ಎಲ್ಲಿ? 60ನೇ ವಯಸ್ಸಾದಮೇಲೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶಕ್ತಿ ಆಗಲಿ, ಮನಸ್ಸಿನ ಶಕ್ತಿ ಆಗಲಿ, ಶರೀರ ಶಕ್ತಿ ಆಗಲಿ ಎಲ್ಲಿ ಉಳಿದಿರುತ್ತೆ? ಏನೋ ಒಂದಷ್ಟು ಬೇಕಾಬಿಟ್ಟಿಯಾಗಿ, ಅದು ಒಂದು ಪಲಾಯನವಾದದ ರೀತಿಯಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಬೇರೆ ಇನ್ನೇನು ಶರೀರಕ್ಕೆ ಶಕ್ತಿ ಇಲ್ಲ, ಭೋಗಗಳಲ್ಲಿ ಮುಳುಗೋದಕ್ಕೆ. ಅದಕ್ಕೋಸ್ಕರ ಒಂದು ಪಾಸ್ ಟೈಮ್ ಅಂತ ಮಾಡ್ತಾರೆ. ಅದು ನಿಜವಾದ ಅಧ್ಯಾತ್ಮದ ಅರ್ಥ ಅಲ್ಲವೇ ಅಲ್ಲ. ಹಾಗಾಗಿ 60ರ ನಂತರ ಅಧ್ಯಾತ್ಮ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂತಹ ಒಂದು ಸತ್ಯ.